ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜು ಬಿಆರ್. ನಾವು ಸದ್ಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಸೊ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಈ ಕ್ಷೇತ್ರದ ಜನರ ನಿರೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಭರವಸೆಗಳನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಈ ಕ್ಷೇತ್ರದ ಜನರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಸದ್ಯ ನಾವು ಏನಂತಂದರೆ ಕನಕಗಿರಿ ಪಟ್ಟಣದಲ್ಲಿ ಇರುವಂಥದ್ದು. ಸೊ ಇಲ್ಲಿನ ಶಾಸಕರು ಮತ್ತು ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಈ ಕನಕಗಿರಿ ಪಟ್ಟಣದ ಜನರಿಂದ ಕೇಳೋಣ ಬನ್ನಿ. ಈಗ ಸರ್ಕಾರದಲ್ಲಿ ಶಾಸಕರಾಗಿ ಸಚಿವರಾಗಿರುವಂಥವ್ರು ಶಿವರಾಜ್ ತಂಗಡಿ ಅವರು ಈಗ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿರ್ತಾರ, ಈಗ ಅವ್ರ ನಿರೀಕ್ಷೆಗೆ ತಕ್ಕಂಥ ಕೆಲಸಗಳನ್ನು ಮಾಡಕತ್ತಾರ ಇಲ್ಲ? ಅಲ್ಲ, ಮಾಡಕತ್ತಾರ ಬಿಡು, ನಿರೀಕ್ಷೆ ಮಾಡಕತ್ತಾರ ಮಚ್ಚ. ಏನೇನು ಇಟ್ಟಿದ್ರೆ ಅವ್ರ ಮುಂದೆ ಬೇಡಿಕೆಗಳು ಏನೇನು ಆಗ್ಬೇಕಂತ ಇಟ್ಟಿದ್ರೆ? ಬೇಡಿಕೆ ಏನೂ ಇಟ್ಟಿಲ್ಲಪ್ಪ, ಅದು ಅವ್ರು ಊರಾಗ ಹಿರಿಯರಲ್ಲ, ಅವರಿಗೆ ಇಟ್ಟಿದ್ದಾರೆ. ಈಗ ಅವ್ರು ನೀವು ಏನೇನು ಮಾಡ್ಬೇಕಂತ್ರಿ ಈಗ ಈ ಪಟ್ಟಣ ಪ್ರದೇಶದಾಗ, ಕನಕಗಿರಿ ಪ್ರದೇಶದಾಗ? ನಾವು ಏನು ಹೇಳಿದ್ರೆ ಅವ್ರು ಅವ್ರು ಮಾಡೋದು ಮಾಡ್ತಾರೆ. ನಮ್ಮಂತ ಹಳ್ಳಿ ಮಂದಿ ಕೇಳಕ್ಕೆ ಆಗಲ್ಲ. ಅವರು ಅನುಕೂಲ ಮಾಡ್ತಾರೆ. ಎಲ್ಲ ಬಸ್ಗಳು, ಕರೆಂಟ್ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ? ನಿಮ್ಮೂರಾಗ ಕುಡಿಯೋ ನೀರಿಂದ ಎಲ್ಲ ವ್ಯವಸ್ಥೆ ಐತೆ? ಕುಡಿಯೋ ನೀರಿಂದ ಅಲ್ರಿ, ನಮ್ದು ಕಡಿಮೆ ಐತೆ. ಹಾಂ, ಕುಡಿಯೋಕೆ ನೀರೆಲ್ಲ ಇಲ್ಲ, ಸೌಲಭ್ಯ ಇಲ್ಲ. ಮತ್ತು ರೈತರಿಗೆ ಏನಾನ ಅನುಕೂಲ ಮಾಡುವಂಥ ಕೆಲಸಗಳನ್ನು ಮಾಡ್ಯಾರ ನಿಮ್ಮ ಸಚಿವರು? ಮಾಡ್ಯಾರ, ಅದ ಸರಿಗೆ ಮತ್ತೆ ಒಂದು ಮಾಡ್ತಾರ, ಒಂದು ಸುಳ್ಳು ಹೇಳ್ತಾರ. ಹಾಂ, ಸರಿಗೆ ಒಟ್ಟು ಮಾಡಿಲ್ಲ ಏನು? ಮಾಡ್ಯಾರ. ಮತ್ತು ಈಗ ಮಳೆ ಇಲ್ಲಲ್ಲ, ಮತ್ತೆ ಊರಾಗ ಏನೇನು ಹೆಂಗ? ಮಳೆ ಇಲ್ಲ, ಮತ್ತೆ ಏನ್ರಿ ಅಪ್ಪ ಅಂತ ಆಯ್ತಾವ ದನ ಕರಕ, ಏನು ಆತರಲ್ಲ. ದನ ಕರುಗಳಿಗೆ ಆಸರೆ ಇಲ್ಲ, ಹಾಂ, ನೀರಿಲ್ಲ ಊರಾಗ ನೀರಿಲ್ಲ, ಸಿಗಲ್ಲ. ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿ ಕೊಟ್ಟರ ಇಲ್ಲ? ಏನು ಅನುಕೂಲ ಮಾಡಿಕೊಡ್ತಾರಪ್ಪ? ಅನುಕೂಲ ಏನು ಮಾಡಿಕೊಡ್ತಾರಪ್ಪ ಅವ್ರು? ತಮ್ದು ಸೋಲ ಗೆದ್ದೆತನ ಅಷ್ಟೇ ಅವ್ರದ್ದು. ಅಲ್ಲ, ನೀವು ಏನಾನ ಇಲ್ಲಿ ಅಂಗಡಿಗಳನ್ನು ಮಾಡಿ ಕೊಡೋದಕ್ಕೆ ನಿಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಿಮ್ಮ ಕುಡಿಯೋರ್ದೆಲ್ಲ ನಮ್ಗೆ ಅನುಕೂಲ. ಅಲ್ಲ, ನೀವು ಶಾಸಕರನ್ನ ನಿಮ್ಮ ಸಚಿವರನ್ನ ಕೇಳಿರಲಿಲ್ಲ ಒಂದ್ಸತಿ? ಅಂದ್ರೆ ಕೇಳಲ್ಲಪ್ಪ, ಅವ್ರನ್ನ ಏನು ಕೇಳಿಲ್ಲ ನಮಗೆ. ಅವ್ರು ನಮ್ಗೆ ಯಾವಾಗ ಬಿಟ್ಟಕ್ಕಾರ? ಕಾರ್ನಾಗ ಹೋಗಾರ, ಕಾರ್ನಾಗ ಬರ್ತಾರೆ. ಏನು ಬಿಟ್ಟಕ್ಕಾರ ನಮ್ಗೆ? ಅವ್ರೇನು ಬಿಟ್ಟಕ್ಕಾರ ನಮ್ಗೆ? ಕಾರ್ನಾಗ ಹೋಗಾರ, ಕಾರ್ನಾಗ ಬರ್ತಾರೆ. ಬಿಟ್ಟಕ್ಕಾರ ಅವ್ರು ನಮ್ಗೆ? ಒಂದಿನ ಮತ್ತೆ ನೀವು ಓಟ್ ಹಾಕಿರ್ತಾರ, ಅವ್ರು ನಿಮ್ಗೆ ಕೇಳ್ಬೇಕು ಅಷ್ಟೇ ಬಂದು ಮಾತಾಡೋಕಾರ, ತಿರುಗಿ ಹೊಳ್ಳಿ ನೋಡೋಗಲ್ಲ ಅವ್ರು. ನೋಡ್ತಾರ ಅವರು, ಹೊಳ್ಳಿ ಬಂದು ನೋಡ್ತಾರ ನಮ್ಮನ್ನ. ಅವ್ರು ಹೆಂಗೆ ನೋಡ್ತಾರೆ? ಜಲ್ದಿ ಹೊಳ್ಳಿ ನೋಡೋಂಗಲ್ಲ ಇತ್ಲಾಗ. ಈಗ ಕನಕಗಿರಿಗೆ ಪಟ್ಟಣಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ? ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಸರ್. ಇಲ್ಲೆಲ್ಲ ಚರಂಡಿ ಹಂಗೆ ಇದೆ, ಒಳಗಡೆ ಸಿಸಿ ರೋಡ್ ಇಲ್ಲ, ಏನು ಕೆಲಸ ಆಗ್ತಾಯಿಲ್ಲ. ಭಾಳ ಅವರು ಏನಪ್ಪ ನಿರ್ಲಕ್ಷ್ಯ ವಹಿಸಕತ್ತಾರೆ ಭಾಳ. ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಅಲ್ಲ ಸರ್, ನೀವು ಈಗ ಚುನಾವಣೆ ಸಂದರ್ಭದಲ್ಲಿ ಅವರಿಂದ ಏನು ನಿರೀಕ್ಷೆ, ಅಂದರೆ ಅವರಿಗೆ ಬಂದಾಗ ನೀವೇನೇನು ಬೇಡಿಕೆಗಳನ್ನು ಇಟ್ಟಿದ್ರಿ, ಇಂಥದ್ದು ಆಗ್ಬೇಕು ಕೆಲಸ ಅಂತೇಳಿ ಬೇಡಿಕೆನ ಇಟ್ಟಿರ್ತೀರಿ? ಯಾವ ಪ್ರಮುಖ ಬೇಡಿಕೆನ ಇಟ್ಟಿದ್ರು ಅವರು? ಪ್ರಮುಖ ಬೇಡಿಕೆ ಕನಕಗಿರಿಗೆ ನಾವು ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಆಗ್ಬೇಕು ಅಂತ ಹೇಳಿತ್ತು, ಅದೇ ಇಲ್ಲ. ಆಮೇಲೆ ಇಲ್ಲಿ ಮೂಲ ಸೌಕರ್ಯ ಡಿಪೋ ಇಲ್ಲ, ಏನಿಲ್ಲ ಇನ್ನು ಇಲ್ಲಿ. ಆಮೇಲೆ ಈ ಸ್ಕೂಲ್ಗಳಿಗೆ ಸರಿಯಾಗಿ ಇದಿಲ್ಲ, ಸರಿಯಾಗಿ ಹುಡುಗರುಗಳಿಗೆ ಇರಲಿಲ್ಲ. ಹಾಸ್ಟೆಲ್ಗೆ ತಾಲೂಕು ಆಗಿರುವಂಥದ್ದು, ತಾಲೂಕಿಗೆ ಯಾವಿಲ್ಲ ಇಲ್ಲಿ. ತಾಲೂಕು ಆಫೀಸ್ನಾಗ ಯಾವ ಒಂದು ತಾಲೂಕು ಆಫೀಸ್ ಯಾವಿಲ್ಲ ಇಲ್ಲಿ. ತಾಲೂಕು ಮಾಡ್ಯಾರ, ಒಂದು ಕಚೇರಿಗಳು ಮಾಡಿಲ್ಲ ಇಲ್ಲಿ? ಯಾವಿಲ್ಲ, ಸಬ್ ರಿಜಿಸ್ಟ್ರ್ ಆಫೀಸ್ ಇಲ್ಲ. ಕಾಟಿಗೆಲ್ಲಿ ಸಬ್ ರಿಜಿಸ್ಟ್ರ್ ಆಗಿದೆ, ಇಲ್ಲಿಲ್ಲ. ಈಗ ನಿಮಗೆ ಏನೇನು ಕೊರತೆ ಕಾಣಿಸುತ್ತೆ ರೀ ನಿಮ್ಮ ಕನಕಗಿರಿ ಪಟ್ಟಣದಾಗ? ಏನಿಲ್ರಿ, ಸೌಲಭ್ಯ ಏನು ಮಾಡಿಲ್ಲ ರೀ ಅವರು. ಬರೀ ಓಟ್ ಹಾಕ್ಸಂದ್ರೂ ಹೋಗ್ಬಿಟ್ರನ್ನ ಅವರು. ಬರೀ ಹಂಗೆ ಅದನ್ನು ಮಾಡ್ತು ಇದನ್ನು ಮಾಡ್ತು ಅಂತಾರೆ, ಏನು ಮಾಡೋಕೆ ಇಲ್ಲ. ಅಲ್ಲ, ಏನೇನು ಈಗ ಈ ಕನಕಗಿರಿ ಒಂದು ಏನು ಪಟ್ಟಣ ಐತಲ್ಲ, ಇದು ಐತಿಹಾಸಿಕ ಕ್ಷೇತ್ರ, ಕನಕಚಲ ದೇವಸ್ಥಾನ ಇರುವಂಥದ್ದು. ಜನರು ಭಾಳಷ್ಟು ಜನ ಬರ್ತಾರೆ. ಸೊ ಅದಕ್ಕೆ ತಕ್ಕಂಥ ಕೆಲಸಗಳು ಮಾಡ್ಯಾರ ಇಲ್ಲ? ಏನು ಮಾಡಿಲ್ಲ ರೀ, ತಕ್ಕಂಥ ಕೆಲಸ ಏನು ಮಾಡಿಲ್ಲ ಅವರು. ಏನು ಬಂದ್ರೂ ಡೇಕ್ರೇಕಿಲ್ಲ, ಏನು ಅದ್ರ ಸೌಲಭ್ಯ ಇಲ್ಲ, ಏನೇನಿಲ್ಲ ರೀ ಅಲ್ಲಿ. ಮತ್ತು ರಸ್ತೆ, ನೀರಿನ ಸೌಕರ್ಯ ಎಲ್ಲ ಹೆಂಗೈತ್ರಿ? ಐತ್ರಿ, ಅವಾಗ ಮಾಡಿದ್ರಿ. ಈಗ ಏನು ಯಾರು ಮಾಡಿಲ್ಲ, ಅವಾಗ ಇದ್ದಾಗ ಮಾಡಿದ್ರಿ. ಬಸವರಾಜ್ ಇದ್ದಾಗ ಮಾಡಿದ್ರಿ. ಉಳಿದ್ರೆ ಯಾರು ಇದು ಬಂದಾನ ಒಂದು ಮರ್ಮ ಹಾಕಿಲ್ಲ, ಹಂಗಾಗ್ಬಿಡತ್ರಿ. ಏನು ನಡ್ಕಂದಾರ್ರಿ ಕನಕಗಿರಿ ಕ್ಷೇತ್ರಕ್ಕೆ? ಮಾತಿದ್ರೆ ನಾನು 15 ವರ್ಷ ಆಗಿದ್ದೀನಿ, ಬರೀ ನೀರು ತಂದೀನಿ ಅಂತಾನೆ. ಏನು ಮಾಡೇನ್ರಿ ಈತ ಹೇಳ್ರಿ? ಮಾತಿದ್ರೆ ನೀರು ತಂದೀನಿ ಅಂತಾನೆ. ದೊಡ್ಡಸೂರು ಬಸವರಾಜ್ ಅವ್ರಿಗಿದ್ರು, ಅವರು 5 ವರ್ಷ ಆಳಿದ್ರು, ಅವರು ಏನು ಮಾಡಲಿಲ್ಲ. ಈತು ಮಾಡ್ದ ಒಂದು ಬೀದಿ ಒಂದು ಲೈಟ್ ಇಲ್ಲ ರೀ. ಹೇಳ್ಬೇಕಂದ್ರೆ ಪೊಲಿಟಿಷನ್ ಮುಂದೆ ಒಂದು ಲೈಟ್ ಇಲ್ಲ ರೀ. ಏನು ಮಾಡ್ತಿದ್ರಿ ಒಂದು ಕನಕಗಿರಿ ಕ್ಷೇತ್ರಕ್ಕೆ? ಒಂದು ದಿನ ಕಣ್ಣೆತ್ತು ನೋಡಲ್ರಿ ಕನಕಗಿರಿ ಕ್ಷೇತ್ರನ.
ಏನು ಮಾಡ್ತೀರಿ ತಗೊಂಡು ಒಟ್ಟು ಬರಂಗಿಲ್ಲ ಈ ಕಡೆ. ಈಗ ಮಾತಿಲ್ಲ ರೀ ಕೇಳಕ್ಕೆ ಹೋಗಂದ್ರೆ ಆಫೀಸಿಗೆ ಹೋಗ್ಬೇಕಂದ್ರೆ ಆಫೀಸ್ನಾಗ ಒಬ್ರು ಇರಲ್ರಿ ಏನು ಮಾಡಿದ್ರಿ ಯಾರನ್ನ ಕೇಳ್ರಿ ನಾವು ಹೋಗಿ ಇಲ್ಲಿ ತಾಲೂಕು ಕಚೇರಿಗಳು ಯಾವನ್ ತಾಲೂಕು ಕಚೇರಿ ಏನಿಲ್ಲ ರೀ ತಾಲೂಕು ಕಚೇರಿ ಎಲ್ಲ ದೂರ ದೂರ ಅದಾವ್ರಿ ಡಿಸ್ಟೆನ್ಸ್ ಪಾಪ ಬಡವರು ಬಗ್ರಿ ಎಲ್ಲ ಅಲ್ಲಿಗೆ ಹೋಗ್ರಿ 2 ಕಿಲೋಮೀಟರ್ ದೂರ ನಡ್ಕೊಂತ ಹೋಗ್ರಿ ಒಂದು ದಿನನೂ ಬರಲ್ರಿ ಕನಕಗಿರಿ ಕ್ಷೇತ್ರಕ್ಕೆ ಅದೇ ಕಾಟಿಗೆ ನೋಡ್ತಾನ್ರಿ ಕಾಟಿಗೆ ಬಿಟ್ರೆ ಆಯ್ತು ರೀ ಮತ್ತೆ ಬೆಂಗಳೂರು ರೀ ಹಾಂ ಏನು ಮಾಡಿದ್ರಿ ಇವ್ರನ್ನ ತಗೊಂಡು ಕನಕಗಿರಿ ಕ್ಷೇತ್ರನ ನಾವು ಸುಮ್ಮನೆ ಎದಕ್ಕರೆ ಇವ್ರನ್ನ ಗೆಲ್ಸಿದ್ವಿ ಅಂತ ನಮ್ಗೆ ಅನ್ಸಿಬಿಟ್ಟು. ನಿಮ್ಮ ವ್ಯಾಪಾರಸ್ಥರಿಗೆ ಏನು ಬೇಡಿಕೆಗಳನ್ನು ನೀವು ನಮ್ಗೆ ಇಂಥದ್ದು ಬೇಕಂತ ನೀವು ಕೇಳಿರ್ತೀರಿ ಚುನಾವಣೆ ಟೈಮಲ್ಲಿ. ಕೇಳಿ ನಿಮಗೆ ವ್ಯಾಪಾರಸ್ಥರಿಗೆ ಏನೋ ಅನುಕೂಲ ಮಾಡಿಕೊಟ್ರೆ ಏನು ಅನುಕೂಲ ಏನು ಮಾಡಿಕೊಟ್ಟಿಲ್ರಿ, ಏನು ಅನುಕೂಲ ಆಗಿಲ್ಲ, ಏನು ಹೇಳಿಲ್ಲ ಅವರು. ಇನ್ನು ಈ ಕಡೆ ಬರೋವಲ್ರಿ, ಕನಗಿರಿ ಸೈಡ್ ಬರೋವಲ್ರಿ ಬಿಡ್ದವ್ರಿ. ಅದು ಮೊದಲಿಂದ ಅದು ಮೇಲ್ಗಡೆ ಸೈಡ್ ಪಾರ್ಕಿಂಗ್ ಎಲ್ಲ ಇತ್ತು, ಅದು ಇವಾಗೆಲ್ಲ ಕ್ಲೀನ್ ಇಲ್ಲ, ಅದು ಎಲ್ಲ ಗಲೀಜು ಹಾಳಾಗಿದೆ. ಯಾರೇನು ನೋಡಿದಿಲ್ಲ, ಯಾರು ಮಾಡೋದಿಲ್ಲ. ಇತಿಹಾಸ ಕನಕಗಿರಿ ಕ್ಷೇತ್ರ ಅಂತಂತಾರ್ರಿ ಕ್ಷೇತ್ರದ, ಅದು ವೆಂಕಟಪತಿ ಬಾವಿ ಅಂತ ಪೂರ್ತಿ ಹಾಳಾಗಿದ್ರಿ ಅದು. ನಿಮ್ಮ ಸಚಿವರಿಗೆ ನಮ್ಮ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಿ ಅಂತ ಏನನ್ನ ಬೇಡಿಕೆ ಇಟ್ಟಿದ್ರಿ ಅವ್ರ ಹತ್ರ? ಇಲ್ಲಿಗೆ ಬರಲ್ರಿ, ಅವ್ರು ಜಾಸ್ತಿ ಬರಲ್ರಿ. ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರುವಂಥ ಆಶ್ವಾಸನೆಗಳನ್ನ ಅಂದ್ರೆ ನಿಮಗೇನು ಭರವಸೆಗಳನ್ನ ಕೊಟ್ಟಿರ್ತಾರಲ್ಲ ಅವ್ರನ್ನ ಈಡೇರಿಸರಿಲ್ಲ ಅಂತ ಮಾಡ್ಯಾರ, ಕೆಲವೊಂದು ಆದಷ್ಟು ಮಾಡ್ಯಾರ, ಇಲ್ಲಂತ ಅಲ್ಲ. ಇದು ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳಾಗಿರ್ಬೋದು, ಅನುಕೂಲ ಆಗೋಂಥ ಕೆಲಸಗಳನ್ನ ಮಾಡ್ಯಾರ, ಮಾಡಿಲ್ಲ ಅಂತನೂ ಅಲ್ಲ. ಮತ್ತು ಈಗ ಅಭಿವೃದ್ಧಿ ಎಷ್ಟು ಕೆಲಸ ಇರ್ತೈತೆ ಅಷ್ಟಂತ ಆಗೈತೆ ರೀ. ಆಗೈತೆ. ಏನೇನಾಗ್ಯಾವ ಸರ್ ನೀವು ನೋಡ್ದಂಗೆ? ಕೆಲವೊಂದು ರೋಡೂ ಆಗ್ಯಾವ್ರಿ, ಕೆಲವೊಂದು ಹಳ್ಳಿಯಾಗ ಅಂತಿಂಥವು ಸಣ್ಣ ಪುಟ್ಟ ಕೆಲಸಗಳು ಆಗ್ಯಾವ್ರಿ. 3 ಕಡೆ ಕನಕಗಿರಿಯಾಗ ನಿಮ್ಮ 3 ಕಡೆ ರೋಡ್ಗಳಾಗಲಿ ಕರೆಂಟ್ ಆಗಲಿ ಇವೆಲ್ಲ ವ್ಯವಸ್ಥೆ ಮಾಡ್ಯಾರಿಲ್ಲ? ಮಾಡ್ಯಾರ್ರಿ, ಯಾವ ಪೂರ್ತಿ ಅಂದ್ರೆ ಇದು ಮಾಡಿಲ್ರಿ ಅವ್ರು. ಅರ್ಧಕ್ಕೆ ನಡೆಸ್ಯಾರ್ರಿ, ಅರ್ಧಕ್ಕೆ ನಡೆಸಿಲ್ರಿ ಅವನ ರೀ, ಅಲ್ಲಿಗೆ ನಿಂದ್ರಿಸ್ಯಾರ್ರಿ. ಏನು ಮಾಡಿಲ್ರಿ, 4 ತಿಂಗಳು ಆತಿ ಏನು ರೊಕ್ಕನ ಬಿದ್ದಿಲ್ಲ ಒಟ್ಟು ಅವು. ಗೃಹಲಕ್ಷ್ಮಿ ಹಣ ಬಂದಿಲ್ಲ? ಯಾವುದು ಬಂದಿಲ್ರಿ, ಯಾವುದು ಬಂದಿಲ್ಲ. ನಾವು ಅದನ್ನ ಹೋಗಿ ಚೆಕ್ ಮಾಡಿ ಬರ್ತೀವಿ ದಿನ. ಯಾವ್ದಿಲ್ಲ ಬಡವ್ರ ಬಗ್ಗೆ ಏನು ಬದುಕ್ಬೇಕು, ಏನು ತಿನ್ಬೇಕು. ಇದು ಆಗಲೆಲ್ಲ ಕುಂತ್ರೆ 100 ರೂಪಾಯಿ ವ್ಯಾಪಾರ ಆಗವಲ್ತು. ಗಿರಕ್ಕೆ ಜನರ ಕೈ ರೊಕ್ಕ ಇದ್ರೆ ವ್ಯಾಪಾರ ಮಾಡ್ತಾರಂತ. ನಾವು ಬಡವ್ರ ಬಗ್ಗೆ ಏನು ಬದುಕ್ಬೇಕು? ಮಳೆ ಇಲ್ಲ, ಬೆಳೆ ಇಲ್ಲ, ಜನರ ಕೈ ಮಳೆ ಆತಪ್ಪ ಅಂದ್ರೆ 4 ರೂಪಾಯಿ ಅವ್ರ ಕೈಗಿದ್ರೆ ನಮಗೆ ವ್ಯಾಪಾರ ಆಗುತ್ತೆ. ವ್ಯಾಪಾರನೇ ಇಲ್ಲ. ಈಗ ಆಗಲೆಲ್ಲ ಕುಂತಿ ನೋಡಿ 1000 ರೂಪಾಯಿ 500 ರೂಪಾಯಿ ಆಗಂಗಿಲ್ಲ. ಅವ್ರ ಗಂಟು ಕಟ್ಟೋದು ಹೆಂಗ, ನಾವು ಹೊಟ್ಟಿ ಬದುಕೋದು ಹೆಂಗ? ಈಗ ನೀವು ವ್ಯಾಪಾರಸ್ಥರಿಗೆ ಇಲ್ಲಿ ಏನನ್ನ ಅನುಕೂಲ ಮಾಡಿ ಕೊಟ್ಟರಲ್ಲ ತಂಗ? ಮಾಡಿಲ್ರಿ, ಏನು ಮಾಡಿಲ್ರಿ ಅನುಕೂಲ, ಏನು ಮಾಡಿಲ್ಲ. ಏನನ್ನ ಅನುಕೂಲ ಮಾಡಿ ಕೊಟ್ಟರಲ್ಲ ತಂಗಡಿಗೆ ಅವರು? ಏನೇನಿಲ್ಲ ಬಿಡ್ರಿ, ನಾವು ದುಡಿಯತ್ತಾನ ಇಲ್ಲ, ಉಣತ್ತಾನ ಇಲ್ಲ. ಅದು ಗೃಹಲಕ್ಷ್ಮಿದ 5-6 ತಿಂಗಳು ಆತು, ನಮಗೆ ಬಂದಿಲ್ಲ. ಒಟ್ಟು ರೊಕ್ಕ ಬಂದಿಲ್ಲ? ಇಲ್ಲ ರೀ, ಬಂದಿಲ್ಲ. ಮತ್ತು ನಾವು ಏನು ಜೀವನ ಮಾಡಂದ್ರಿ? ಹಂಗೆ ಮಾಡ್ತಾರ ತಂಗಡಿಗೆ ಅಂತಂದು ಗೆದ್ದೆತ್ತಾನ ಆಟ. ಗೆದ್ದ ಮೇಲೆ ಏನಿಲ್ಲ. ಇಲ್ಲಿ ಕುಂತಿ ನೋಡಿ ಬಿಸಿಲಾಗ ವಾನ ಏನು ದುಡಿಮೆ ಐತಿ ನಮಗೆ. ಬಂದಾಗ ನಿಮ್ಮನ್ನ ಮಾತಾಡ್ಸ್ತಾರಲ್ಲ ಈ ಕಡೆ ಬಂದಾಗ? ಅಂದ್ರಿ ಅವರಿಂದ 108 ಜನ ಇರ್ತಾರ. ನಮ್ಮಂತ ಬಡವ್ರು ಎಲ್ಲಿ ಒಳ್ಳೆ ನೋಡ್ತಾರ ಅವರು? ಯಾರು ನೋಡ್ತಾರ? ಬಂದನ್ ಅಂತಂದ್ರೆ ಮಂದಿ ಮುಗಿಯ ಬಿಡ್ತಾರ ಹೊರ್ತು ಬಡವ್ರಿಗೆ ಏನು ಮಾಡ್ಯಾನಂತ? ಬಡವ್ರಿಗೆ ಏನು ಮಾಡ್ಯಾನ? ದುಡ್ಕಂತೇನಂತಾನೆ ಇಲ್ಲ. ಈಗ ಅವ್ರನ್ನ ಕೇಳೋದಾದ್ರೆ ಏನನ್ನ ಕೇಳ್ತೇಮ್ಮ ನೀನು? ಕೇಳ್ಬೇಕಾದ್ರೆ ನಮಗೆ ಕೊಡ್ರಿ ದುಡಿಮೆ ಮಾಡಕ್ಕೆ ಏನಾರ ಇಟ್ಟು ಹಾಕ್ರಿ ಅಂತ ಹೇಳ್ತೀವಿ ನಾವು. ಅಂಗಡಿ ಈಗ ನೆರಳು ಏನೋ ಮಾಡಿಲ್ಲ? ಯಾವ್ಯಾವ್ದಿಲ್ರಿ ಬಗ್ಗೆ ಅವ್ರೇನು ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ಯಾರ್ರಿ. ಈ ಎಲ್ಲ ತೇರಿನ ಕೆಲಸ ಎಲ್ಲ ಮಾಡ್ಯಾರ್ರಿ. ಕ್ಷೇತ್ರಕ್ಕೆ ಬೇಕಾದ ಕೆರೆ ನೀರು ಅವು ಎಲ್ಲ ಮಾಡ್ಯಾರ್ರಿ ಇಲ್ಲೆಲ್ಲ. ಆದ್ರೇನು ಇವರು ಹೆಣ್ಮಕ್ಳಿಗೆ 2000 ರೂಪಾಯಿ ಸರ್ಕಾರಲಿಂತ ಬರೋದ ಸ್ವಲ್ಪ ನಿಲ್ಲಾಗೈತೆ ರೀ. ಅದು ಬಂದ್ರಿ ಈ ಕಡೆ, ಯಾಕಂದ್ರೆ ಇಲ್ಲೇ ಎಲ್ಲ ಬರಗಾಲ ಈ ಸಲ, ಮಳೆ ಇಲ್ಲ. 2 ತಿಂಗಳಾಯ್ತು, ಎಲ್ಲ ಒಣಗ ಕುಂತವು. ಆದ್ರಿಂದ 2000 ರೂಪಾಯಿ ಹಾಕಿದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಅನುಕೂಲ ಆಗತ್ತಾ. ಆದ್ರೆ ತಂಗಡಿಯವ್ರ ಬಗ್ಗೆ ನಿಮ್ಮ ಈ ಕನಕಗಿರಿ ಪಟ್ಟಣದಲ್ಲಿ ರಸ್ತೆಗಳ ಅಭಿವೃದ್ಧಿ, ವಿದ್ಯುತ್ ದೀಪ ಅಭಿವೃದ್ಧಿ, ಪೊಲೀಸರ ಸೆಕ್ಯೂರಿಟಿ ಎಲ್ಲ ಹೆಂಗೈತಿ? ಇಲ್ಲ, ಉತ್ತಮ ಐತಿ, ಮಾಡ್ಯಾರ್ರಿ ಎಲ್ಲ ಕೆಲಸ. ಇಲ್ಲೆಲ್ಲ ನೋಡಿದ್ರೆ ತೇರಿನ ಮನೆ ಇಲ್ಲಿ ಇದ್ದದ್ದು ಆ ಕಡೆ ಎಲ್ಲ ಮಾಡಿ ಎಲ್ಲ ವಾರ್ಡ್ ಜನರಿಗೆ ಮಾಡಕ್ ಕುಂತಾರ್ರಿ ಸರ್, ಮಾಡಕ್ ಕುಂತಾರ್ರಿ. ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಒಳ್ಳೆ ರೀತಿ ಅದರ್ರಿ. ಕ್ಷೇತ್ರ ಬಗ್ಗೆ ಮಾತ್ರ ಅವ್ರಿಗೆ ಅಭಿವೃದ್ಧಿ ಕಾಳಜಿ ಐತಿ. ಆದ್ರೆ ಈ ಸರ್ಕಾರಲಿಂತ 2000 ರೂಪಾಯಿ ಬರೋದು ಅದ ನಿಲ್ಲಾಗೈತಿ. ಈ ಕ್ಷೇತ್ರಕ್ಕೆ ಅವ್ರು ಏನು ಮಾಡ್ಬೇಕು ಮಾಡ್ಯಾರ್ರಿ ಸರ್, ಮಾಡ್ಯಾರ್ರಿ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಅವ್ರು ಒಳ್ಳೆ ರೀತಿ ಕೆಲಸ ಮಾಡ್ಕೊಂತ ಹೊಂಟಾರ. ಇದೇ ರೀತಿ ಮುಂದುವರಿಲಿ ಅಂತ ನಾವು ಕೇಳ್ಕೊಂತೀವಿ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮುಸ್ಲಾಪುರ್ ಗ್ರಾಮದಲ್ಲಿ ನಾವು ಇರುವಂಥದ್ದು. ಸೊ ಈ ಮುಸ್ಲಾಪುರ್ ಗ್ರಾಮದಲ್ಲಿ ಇಲ್ಲಿನ ಶಾಸಕ ಮತ್ತು ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರ ಬಗ್ಗೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊತ ಹೋಗ್ತೇನೆ. ನಿಮ್ಮ ಕ್ಷೇತ್ರ ಶಾಸಕರು ಹೌದಿಲ್ಲ, ಅವರು ನಿಮ್ಮ ಊರಿಗೆ ಮುಸ್ಲಾಪುರ ಗ್ರಾಮದಾಗ ನೀವೇನು ವಾಸ ಮಾಡ್ತಿರಲ್ಲ, ವಾಸ ಮಾಡೋದ ಜಾಗದಾಗ ನಿಮಗೆ ಕುಡಿಯೋ ನೀರಿನಾಗಲಿ, ಕರೆಂಟ್ ವ್ಯವಸ್ಥೆ ಆಗಲಿ, ರಸ್ತೆಗಳನ್ನಾಗಲಿ ಮಾಡ್ಯಾರ ಇಲ್ಲ? ಅವ್ರು ಭರವಸೆಗಳನ್ನ ಕೊಟ್ಟಂಗ ನಿಮ್ಮ ಊರಾಗ ಕೆಲಸಗಳು ಮಾಡ್ಯಾರ? ಅವರು ಮಾಡ್ತಾರೆ, ನೀರು ಕರೆಂಟ್ ಎಲ್ಲ ಇರ್ತಾವ್ರಿ. ಸಾರಿ ಹುಡುಗರು ಎಂತ ತೊಂದ್ರೆ ಇಲ್ಲ. ಅವರು ಕರ ನಮಗೇನ್ರಿ ಸಂಸಾರ ಯಾವಂದಿಲ್ಲ ನೋಡಿ. ಕೇಳ್ತೀರಿ, ಮಾಡಿಸ್ತೀರಿ, ಮಾಡ್ಸ್ಯಾನ್ರಿ.
ಮತ್ತು ಇಷ್ಟು ದಿನ ಕ್ಯಾರಿಗೆ ನೀರು ಇದ್ದು ರೀ, ಮತ್ತು ಆ ಕ್ಯಾರಿಗೆ ನೀರು ಇಲ್ಲ ಅದಕ್ಕೆ ಈಗ ಈ ಸೀಮಿಗೆ ಬಂದೀವಿ ನಾವು. ಆ ಕ್ಯಾರಿ ಇದ್ದರೆ ಮತ್ತು ದನ ಕಳಗ ನೀರನ್ನ ಇರ್ತಾವೆ, ಮತ್ತು ಬಾವಿ ಹುಡುಗ ಇರ್ತಾವೆ, ಮತ್ತು ಎಲ್ಲ ಹೋಗ್ಬಿಟ್ಟು ನೀರು ಮತ್ತು ಇಲ್ಲಿ ಬಂದು ಮಾಡಾಕತ್ತೀವಿ ನೋಡ್ರಿ. ಏನು ಈ ಕೆರೆ ತುಂಬಿಸೋ ಕೆಲಸ ಮಾಡಿಲ್ಲ ಅಲ್ಲಿ? ಇಲ್ರಿ ಮಾಡಿಸಿಲ್ಲಲ್ಲ, ಮತ್ತು ಈಗ 2 ವರ್ಷ ಆಯ್ತು ಕ್ಯಾರಿನ ತುಂಬಿಸಿಲ್ಲ. ಅಕ್ಕ, ಈಗ ನಿಮ್ಮೂರಾಗ ಹುಡುಗರು ಸಾಲಿ, ಇವಾಗ ಸಾಲಿ ಆಗಲಿ ಹುಡುಗರು ಸಾಲಿ ಚಲೋ ಮಾಡ್ಯಾರ ನಿಮ್ಮೂರಾಗ? ಚಲೋ ಮಾಡ್ಯಾರ. ಹುಡುಗರಿಗೆ ಸಾಲಿ ಎಲ್ಲ ಚಲೋ ಸೌಕರ್ಯ ಕೊಟ್ಟಾರ? ಚಲೋ ಸೌಕರ್ಯ ಕೊಟ್ಟಾರ ಸರ್. ಈಗ ಮತ್ತೆ ನೀವು ಊರಲ್ಲಿ, ನಿಮ್ಮ ಊರಲ್ಲಿ ಈಗ ಮತ್ತೆ ಏನೇನೋ ಇಲ್ಲ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಅದು ಶೌಚಾಲಯ ಅಂತಾರ್ರಿ, ಅದೊಂದಿಲ್ಲ, ಮತ್ತು ರೋಡ್ ಇಲ್ಲ. ನೀರಂತರ ಸಾಕಷ್ಟು ಅದಾವ್ರಿ. ನೀರು ಮತ್ತೆ ಇವಾಗ ಇಲ್ಲಿ ಅಲ್ಲಿ ಮತ್ತೆ ಅಮ್ಮ ಹೇಳಿದ್ರೆ ಇವಾಗ ಕೆರೆ ಅಲ್ರಿ ಕುಡಿಯೋದಕ್ಕೆ ಐತಿ, ಹಿಂಗೆ ಇದ್ರಂಗ ಹೊಲ್ದುಗಳಾಗಿಲ್ಲ, ಮತ್ತೆ ಕೆರೆಯಾಗನ ನೀರಿಲ್ಲ. 2 ವರ್ಷ ಆಯ್ತು ನೀರು ಬಿಟ್ಟಿಲ್ಲ, ಮತ್ತೆ ಈಗ ಬೇರೆ ಕಡೆನ ಹೊಲ ಮಾಡಾಕತ್ತೀವಿ. ಈಗ ನಿಮ್ದು ಹೊಲ ಐತ್ಯಾ? ನಮ್ದು ಐತ್ರಿ, ಬೋರ್ ಹಾಕ್ಸಿಲ್ಲ ನಾವು. ಈಗ ನಿಮ್ಮ ಕ್ಷೇತ್ರದ ಶಾಸಕರು ತಂಗಡಿಗೆ ಅವರು ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದರು ನಿಮ್ಮೂರಿಗೆ, ಏನೇನು ಭರವಸೆಗಳನ್ನು ಕೊಟ್ಟಿದ್ರು? ಭರವಸೆಗಳು ಅಥವಾ ಇಂಥ ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮೂರಾಗ, ಹೇಳಿದ್ರಾ? ಹೇಳಿದ್ರಿ. ಏನೇನು ಮಾಡ್ತೀನಿ ಅಂತ ಹೇಳಿದ್ರು ಅವರು? ಕೆಲಸ ಮಾಡಿಸ್ತು ಅಂತ ಹೇಳಿದ್ರಿ. ಅದೇ ಏನು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರು? ಇವು ಕೆರೆಗೆ ನೀರು ಬಿಡೋದು, ಯಾವ್ದಾರ ರೈತರಿಗೆ ಭರವಸೆ ಮಾಡಿಕೊಡ್ತು ಅಂತ ಹೇಳಿದ್ರು ಅವರು. ಅವೆಲ್ಲ ಮಾಡ್ಯಾರ? ಮಾಡಿಲ್ರಿ, ಇನ್ನು ಮಾಡ್ತು ಅಂತಾರ್ರಿ. ಇನ್ನು ಯಾವಾಗ ಮಾಡ್ತು ಅಂತ ಹೇಳ್ಯಾರ, ಯಾವಾಗ ಮಾಡ್ತಾರ ಗೊತ್ತಿಲ್ರಿ. ನಿಮ್ಮ ಕೆರೆಗೆ ನೀರಿಲ್ಲ? ಇಲ್ರಿ, ನಮ್ಮ ಕೆರೆಗೆ ನೀರಿಲ್ಲ. ರಸ್ತೆಗಳು ಹೆಂಗದಾವ ನಿಮ್ಮೂರಾಗ? ನಮ್ಮ ರಸ್ತೆ ಎಲ್ಲ ರೋಡ್ ಅಡ್ಡಾಡಕ್ಕೆ ಬರ್ದಂಗೆ ಆಗಿಗ್ಯಾವ್ರಿ, ಎಲ್ಲ ಹೊಡೆದೋಗ್ಯಾವ. ಈಟೆಟ್ ಮಟ್ಟ ಕುಣಿಚದಾವು. ರೋಡ್ ಸರಿ ಇಲ್ರಿ ನಮ್ಮ ಊರಿಗೆ. ಈಗ ಹುಡುಗರಿಗೆ ಸಾಲಿಗೆ ಹೋಗಕ್ಕೆ ಬಸ್ಸಿಂದು ಅವೆಲ್ಲ ಸೌಕರ್ಯ ಅದಾವ? ಒಂದೊಂದು ದಿವ್ಸ ಬರ್ತಾರೆ, ಒಂದೊಂದು ದಿವ್ಸ ಬರಗಲ್ರಿ. ರೋಡ್ ಸರಿ ಇಲ್ಲಲ್ಲ, ಒಂದೊಂದು ದಿವ್ಸ ಬರ್ತಾವೆ, ಒಂದೊಂದು ದಿವ್ಸ ಬರಲ್ಲ ರೀ. ಮತ್ತು ಹುಡುಗರು ನಡ್ಕೊಂತ ಹೋಗ್ಬೇಕಾ? ಹೋಗವ್ರಿ, ಹಾಸ್ಗಲ್ಲು ಇಲ್ಲ ಸುಳಿಕೇರಿ ಹಿಂಗೆ ಹೋಗವ್ರಿ. ಅಲ್ಲಿಗೆ ಹೋಗಿ ಬಸ್ಸಿಗೆ ಹೋಗವ್ರಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಡೀತಾರ ಹುಡುಗರು? 3 ಕಿಲೋಮೀಟ್ರ್ ನಡೀತಾರೆ. ಸುತ್ತ 3 ಕಿಲೋಮೀಟ್ರ್, ಸುತ್ತ 3 ಕಿಲೋಮೀಟ್ರ್ ನಡ್ಕೊಂತ ಹೋಗ್ರಿ. ಒಂದೊಂದು ದಿವಸ ಬರ್ತ್ರಿ ಬಸ್, ಒಂದೊಂದು ದಿವಸ ಬರಲ್ಲ. ಈಗ ಅವರು ಹೇಳ್ದಂಗಂತೂ ಕೆಲಸಗಳು ಮಾಡಿಲ್ಲ ನಿಮ್ಮ ಊರಾಗ? ಇಲ್ಲ ಮಾಡಿಲ್ರಿ, ಇನ್ನು ಮಾಡಿಲ್ಲ. ನೀವು ಯಾವಾಗಾದ್ರೂ ಕೇಳಿದ್ರೆ ಮತ್ತೆ ಅವ್ರನ್ನ? ನಾವು ಕೇಳಿದ್ರಿ, ಕೇಳಿದ್ರೆ ಹ್ಞೂ ರೀ ಮಾಡಣ್ರಿ ಅಂತಾರೆ. ಹಂಗೆ ಮುಂದಕ್ಕೆ ಹಾಕ್ಯಂತ ಹೊಂಟಾರ್ರಿ. ಹಂಗೆ ಕೃಷಿಗೆ ಅನುಕೂಲ ಏನಾನ ಮಾಡಿಕೊಟ್ರ? ಏನೇನು ಮಾಡಿಲ್ರಿ ಸರ. ಎಲ್ಲ ಮಳೆ ಇಲ್ಲ, ಮಾರಿಲ್ಲ, ಮಳೆ ಆಗಿಲ್ಲ, ಎಲ್ಲ ಬರಗಾಲ ಐತ್ರಿ ಈ ವರ್ಷ. ಬರಗಾಲ ಐತೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಬರಗಾಲ ಬಂದು ನಿಮ್ಗೆ? ಈಗ ಒಂದು 4-5 ವರ್ಷ ಆಯ್ತು ರೀ ಸರ. 4-5 ವರ್ಷ ಆಯ್ತು, ಒಟ್ಟು ಮಳೆ ಇಲ್ಲ? ಮಳೆ ಇಲ್ಲರ ಕೆರೆಗೆ ನೀರು ಬಿಟ್ಟಿಲ್ರಿ, ಏನು ಬಿಟ್ಟಿಲ್ರಿ ಸರ. ಈಗ ನಿಮ್ಮ ಹೊಲ್ದಾಗ ನೀರು ಇರ್ಲಾರ್ದಕ್ಕೆ ಇಲ್ಲಿಗೆ ಬಂದಿರಿ ದುಡಿಯಕ್ಕೆ ನೀವು? ಮತ್ತು ನಮ್ಮ ಹೊಲ್ದಾಗ ನೀರು ಇಲ್ರಿ, ಏನಿಲ್ಲ, ಮತ್ತು ಇಲ್ಲಿ ಬಂದಿರಿ ದುಡಿಯಾಕೆ. ನೀರು ಈಗ ಇಲ್ಲಿಲ್ಲ ಅಂದ್ರೆ ಎಕಡೆ ಹೋಗ್ತೀರಿ? ಎಲ್ಲಾರು ಹೋಗ್ರಿ, ಬೆಂಗಳೂರು ಮೇಲೆ ಹೋಗ್ಬೇಕು. ನೀರಿಲ್ಲ, ಈ ವರ್ಷ ಮಳೆ ಆಗಿಲ್ರಿ ಸರ. ಮಳೆ ಆಗಿಲ್ಲ, ನೀರಿಲ್ಲ, ಎಲ್ಲ ಬರಗಾಲ ಐತಿ. ಕೆರೆ ಐತೆ? ಐತ್ರಿ, ಕೆರೆ ಐತ್ರಿ, ನೀರು ಬಿಟ್ಟಿಲ್ರಿ. ನಿಮ್ಮ ಊರಾಗ ಏನೇನು ಮುಸ್ಲಾಪುರದಾಗ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ ಅವ್ರು? ಇದನ್ನ ಒಂದು ಹಾಕ್ಯಾರ ನೋಡ್ರಿ, ಅದು ಕಲ್ಯಾಣ ಮಂಟಪ ಅದು ಒಂದು ಹಾಕ್ಯಾರ. ಮಲ್ಲಿ ಏನಾಗಿಲ್ಲ. ರೋಡು, ಕರೆಂಟ್ ಅಂತ ನಮ್ಗೆ ಮಾಹಿತಿ ಇಲ್ಲ. ರೋಡ್ ಅಂತ ಇಲ್ಲ, ಎಲ್ಲ ಕುಣಿಸಿ ಬಿದ್ದು ಹೋಗ್ಯಾವ. ನೀವು ನೋಡ್ರಿ ಬೇಕಾರೆ, ನಾನಂತವಲ್ಲ. ನೋಡ್ರಿ ಚಾರಿನಿ ನೋಡ್ರಿ, ಎಲ್ಲ ಇದೆಲ್ಲ ಮುಚ್ಚೋಗೈತೆ. ಇದನ್ನೆಲ್ಲ ತೆಗಿಸಿ ನೋಡ್ರಿ, ಇದನ್ನೆಲ್ಲ ತಕರ್ರಿ, ಹೇಳ್ರಿ ಬೇಕಾರೆ. ಎಲೆಕ್ಷನಿಗೆ ಬಂದು ಎಲೆಕ್ಷನ್ ನಂತರ ಮತ್ತೆ ಬಂದು ಹೋಗ್ಯಾರ ಇಲ್ಲಿ ಯಾವಾಗನ? ಒಂದು 2 ಸಲ ಬಂದಾರ್ರಿ. ಬಂದಾರ, ಇಲ್ಲ ಅನ್ನಕ್ಕೆ ಬರೋಲ್ಲ. ಅವು ಬಂದಾರ. ಮತ್ತೆ ಇವೆಲ್ಲ ಹೇಳಿಲ್ಲ ನೀವು ಅವರಿಗೆ? ಹೇಳಿವ್ರಿ, ಮತ್ತು ನಾವು ಅಷ್ಟೊಂದು ಭಾಳ ಇದು ಹೇಳಿಲ್ಲ. ಪಂಚಾಯತರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ ಅಷ್ಟೊಂದು. ನಿಮ್ಮ ಜನರ ಜೊತೆ ಮಾತಾಡಲ್ಲ ಅವರು ಭಾಳ ನಮ್ಮ ಊಟ ಮಾತಾಡಿಲ್ಲ, ನಾವು ಅವ್ರು ಕೇಳಿಲ್ಲ ಸುಳ್ಳು ನಮಗೆ. ಮತ್ತೆ ನಿಮ್ಮ ಊರಾಗ ಇವು ಚರಂಡಿ ರೋಡ್ಗಳು ಸರಿ ಇಲ್ಲ? ಚರಂಡಿ ಸರಿ ಇಲ್ಲ, ರೋಡ್ ಸರಿ ಇಲ್ಲ. ಇದನ್ನು ಕಲ್ಯಾಣ ಮಂಟಪ ಅಂತ ಹಾಕ್ಯಾರ, ಅದನ್ನು ಇಲ್ಲ ಅನ್ನಕ್ಕೆ ತಯಾರಿಲ್ಲ. ಅವು ನಿಮ್ಮ ಮುಸ್ಲಾಪುರ ಗ್ರಾಮದಾಗ ಏನೇನು ಹಂಗೆ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಏನೋ ಅವರು ನಿಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ, ಭರವಸೆ ಕೊಟ್ಟಿರ್ತಾರೆ ಇಂಥ ಕೆಲಸ ಮಾಡ್ತೀನಿ ಅಂತೇಳಿ, ಅವೆಲ್ಲ ಕೆಲಸ ಮಾಡ್ಯಾರ ಇಲ್ಲ? ಎಲ್ಲ ಕೆಲಸ ಮಾಡ್ಯಾರ್ರಿ. ಆದಷ್ಟು ಇನ್ನೊಂದು ಸ್ವಲ್ಪ ದುಂದೋಚದಾಗ ಅದಾವು, ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ ಇನ್ನು. ನಿಮ್ಮ ಮುಸ್ಲಾಪುರ ರೋಡ್ ನೋಡಿದ್ರೆ ಜನ ಬರ್ತಾರೇನೋ ಅಲ್ಲಿಂದ ಇಲ್ಲಿಗೆ, ಕೊಪ್ಪಳಿಂದ ಬರುವಾಗ ನಿಮ್ಮ ಮುಸ್ಲಾಪುರ? ಅದೊಂದು ಐದ್ರಿ, ಅದೊಂದು ಮಾಡಿಕೊಡ್ತೀವಿ ಅಂತೇಳಿ. ಎಷ್ಟು ವರ್ಷ ಆಯ್ತು ನಿಮ್ಗೆ ಗೊತ್ತೈತಲ್ಲ ಅದು? ಗೊತ್ತಿದೆ ರೀ, ಆದ್ರೂ ಮತ್ತು ಇವಾಗ ಎಸ್ಟಿಮೇಟ್ ಪ್ರಕಾರ ಮಾಡ್ಬೇಕಲ್ಲ ಅವರು. ಈಗ ಸರ್ಕಾರ ಐತಲ್ಲ, ಕರ್ಟಿಗಿಲಿದ್ದ ರಾಂಪುರ ತನ ಆಗೈತ್ರಿ, ಇಲ್ಲಿದ್ದ ಮತ್ತು ಕೊಪ್ಪಳ ತನ ಆಗ್ಬೇಕಲ್ಲ, ಹಂಗಾಗಿ ಡಬಲ್ NS ಬರ್ತಲ್ಲ, ಹಂಗಾಗಿ ಆಗೈತೆ. ಶಾಲೆ ಎಲ್ಲ ಉಳಿದ ಮೂಲಭೂತ ಸೌಕರ್ಯಗಳು ಎಲ್ಲ ಕೊಟ್ಟರೆ? ಮೂಲಭೂತ ಸೌಕರ್ಯಗಳು ಎಲ್ಲ ಸೌಲಭ್ಯ. ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗೈತ್ರಿ? ಕುಡಿಯೋ ನೀರಿನ ವ್ಯವಸ್ಥೆ ಒಂದು ವಸ್ತು ಐತ್ರಿ, ಅದು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ. ಈಗ ಏನೇನು ಮಾಡ್ಯಾರ? ಹೇಳಿದ್ದು ಏನು ಮಾಡಿಲ್ರಿ. ನೀರು ಬಿಡ್ತ ನಂತರ ನೀರು ಬಿಟ್ಟಿಲ್ಲ, ರೋಡ್ ಅಂತ ಎಲ್ಲ ಕುಣಿಸಿ ಬಿದ್ದವು. ಅಲ್ಲಿಗೆ ಅರ್ಧಕ್ಕೆ ನಿಂದ್ರಿಸ್ಯಾರ, ಏನು ಕೆಲಸ ಏನಿಲ್ಲ.
ನೀವು ಚುನಾವಣೆ ಟೈಮ್ನಾಗ ಹೇಳಿದ್ರಲ್ಲ, ನೀರು ಬಿಡ್ತೀವಿ, ಎಲ್ಲ ಕೆರೆಗೆ ನೀರು ಬಿಡ್ತೀವಿ ಅಂತಂದು ಹೇಳಿದ್ರು. ಏನು ಇಲ್ಲ, ಚಲೋ ಇದ್ದದ್ದು ಪೈಪ್ ಲೈನ ಬಿಡಕ್ಕಿಲ್ಲ. ಈಗ ನೀರಿಲ್ಲ ಕೃಷಿ ಮಾಡಕ, ಅಲ್ಲ ದನಕರ ಸಾಯಕತ್ತಾವ ನೀರಿಲ್ಲ. ದನಕರುಗಳಿಗೆ ನೀರಿಲ್ಲ. ಇಲ್ಲ ಕೆರೆಗೆ ನೀರು ಬಿಡ್ಬೇಕಾಗಿತ್ತ, ನೀರಿಲ್ಲ, ಮನುಷ್ಯರಿಗೂ ಇಲ್ಲ ನೀರು. ಊರು ಭಾಳ ತ್ರಾಸ ಆಯ್ತು ನೀರಿಂದ. ಮತ್ತೆ ಎಲ್ಲಿಂದ ತರ್ತೀರಿ ನೀರು ಹೋಗಿ? ಅವ ಒಂದು 2 ಕೊಡ ಬಂದು ಹಿಡ್ಕೊಳದು. ಮಾಡ್ತಂತ ಹೇಳಿದ್ರ ಅವ್ರು? ನೀವು ಹೇಳಿದ್ರು ಮಾಡಿಲ್ಲ ನೀರಿನ ವ್ಯವಸ್ಥೆ ಮಾಡಿಲ್ಲ. ಈಗ ನೀವು ಶಿವರಾಜ್ ತಂಗಡಿ ಅವರಿಗೆ ಪ್ರಮುಖ ಬೇಡಿಕೆ ಇಡೋದಾದ್ರೆ ಏನು ಇಡ್ತೀರಿ? ಪ್ರಮುಖ ಬೇಡಿಕೆ ರೋಡ್ ಅಲ್ಲೇ ಒಂದು 15 ವರ್ಷ ಆತ್ರಿ, ಒಟ್ಟ ರೋಡ್ ಆಗಿಲ್ಲ, ಕೆರೆಗಿನ ನೀರು ಬಿಟ್ಟಿಲ್ಲ ಒಟ್ಟ. ಈಗ ಮತ್ತೆ ಭಾಳ ದಿನ ಆಯ್ತು, ಈಗ ಒಟ್ಟ ಕೆಲಸನ ಮಾಡಿಲ್ಲ ಅವರು. ಊರಿಗೆನ ಬಂದು ಹೋಗಿರಲ್ಲ ಅವರು? ಬಂದೋಗ್ಯಾರ ಹಂಗ ಉಕ್ಕಾರ ರೋಡ್ ಮೇಲೆ, ಈ ರೋಡಿಗೆ ಹೋಗಲ್ಲ ಅಂದ್ರೆ ಇಚ್ಚೆ ರೋಡಿಗೆ ಹೋಗ್ತಾರ. ಕೆಲಸಗಳು ಆಗ್ಬೇಕಂತೀರಿ? ಹ್ಞೂ ಆಗ್ಬೇಕ್ರಿ. ಪ್ರಮುಖ ಸಮಸ್ಯೆ ಏನೈತಂತ ಇಲ್ಲಿ? ಪ್ರಮುಖ ಸಮಸ್ಯೆ ಬಂದ್ಬಿಟ್ಟು ಇಲ್ಲಿ ಮುಸ್ತಾಪುರದ ಮೇನ್ ರೋಡಲ್ಲಿ ಈ ಗಟರ ಚರಂಡಿ ಬಿಟ್ಟು ಗಟರಿಂದ ಆಚೆ ಎಲ್ಲರೂ ಬಂದಿದ್ದಾರೆ. ಇದನ್ನ ನಾವು ಪಿಡಿಯೋರಿಗೆ 5 ರಿಂದ 6 ಲೆಟರ್ ಕೊಟ್ಟಿವಿ. ಲೆಟರ್ ಕೊಟ್ಟರೆ ಏನು ಮಾಡ್ತಾ ಇಲ್ಲ. ಅವರೆಲ್ಲ ಕಮಿಷನ್ ತಗೊಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಕಡಿವಾಣ ಹಾಕೋ ಕೆಲಸ ಮಾಡಿಲ್ಲ ಸಚಿವರು ಏನು ಮಾತಾಡಿಲ್ಲ ಅದ್ರ ಬಗ್ಗೆ. ಕೇಳಿದ್ರೆ ಮಾಡೋಣ ನೋಡೋಣ ಅಂತ ಹೇಳ್ತಾರೆ ಅವರು. ಯಾವುದೂ ಮಾಡಿಲ್ಲ. ನೀರಿಂದ ಒಂದು ಕುಡಿಯೋ ನೀರು ಇಲ್ಲ ರಾಮಪುರ ಕೆರೆಯಲ್ಲಿ. ನೀರಿನ ಸಮಸ್ಯೆ, ದನಕರುಗಳು ಎಲ್ಲಿಂದ ಹೋಗ್ಬೇಕು? ಅವ್ರು ಇಲ್ಲಿ ಏನಾದ್ರು ಇಲ್ಲಿ ಅವರ ಅಡಿಗೆ ಸಂಭ್ರಮಕ್ಕೆ ಬರಬೇಕಾದ್ರೆ 2 ದಿನ ಬಿಡಿಸ್ತಾರೆ, ಮತ್ತೆ 3 ದಿನಕ್ಕೆ ಬಂದ್ ಮಾಡ್ತಾರೆ. ಅದೇನು ಕಾರಣ? ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪಾರಾಪುರ ಗ್ರಾಮದಲ್ಲಿ ನಾವು ಇರುವಂಥದ್ದು. ಏನು ಇಲ್ಲಿನ ಶಾಸಕರು ಮತ್ತು ಸಚಿವರಾಗಿರುವಂಥ ಶಿವರಾಜ್ ತಂಗಡಿ ಅವರು ಈ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಜನರ ನಿರೀಕ್ಷೆಗಳನ್ನು ಪೂರೈಸಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊತ ಹೋಗ್ತೀನಿ. ಸರ್, ಈಗ ಶಿವರಾಜ್ ತಂಗಡಿ ಅವರು ನಿಮ್ಮ ಕನಕಗಿರಿ ಕ್ಷೇತ್ರದ ಪಾರಾಪುರ ಗ್ರಾಮ ಇದು ಹೌದೇ ಇಲ್ಲ, ಈ ಕ್ಷೇತ್ರದ ಶಾಸಕರು ಕೂಡ ಹೌದು, ಅವರು ಸಚಿವರು ಕೂಡ ಹೌದು. ಎಷ್ಟರ ಮಟ್ಟಿಗೆ ನಿಮಗೆ ಈ ಗ್ರಾಮಕ್ಕೆ ಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ? ಈಗ 2 ವರ್ಷ ಮೇಲೆ ಆದವು ರೀ ಅವ್ರು ಆರಿಸಿಕೊಂಡು. ನಾವು ಕಾಂಗ್ರೆಸ್ ಪಕ್ಷದಾಗ ಇದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀವಿ. ಈಗಂತೂ ಮಿನಿಸ್ಟರ್ ಆದಾಗಲಿಂದಂತೂ ಏನು ಕೆಲಸ ಆಗಿಲ್ಲ ನಮ್ಮ ಹಳ್ಳಿಗೆ. ಅಲ್ಲ, ಏನೇನು ಕೆಲಸಗಳು ಆಗ್ಬೇಕಿತ್ತು ಇಲ್ಲಿ? ಒಂದು ಫಿಲ್ಟ್ರ್ ನೀರಿಂದ ಹೋಸತೆ BJP ಸರ್ಕಾರ ಇದ್ದಾಗ ದಡೇಸೂರು ಬಸವರಾಜ ಇದು ರೂಮ್ ಕಟ್ಟಿಸಿ ಒಂದು ಇದು ಮಾಡಿ ಮಿಷನ್ ಕುಂದಿರ್ಸ್ಲಿಲ್ಲ, ಹಂಗೆ ರೂಮ್ ಕಟ್ಟಿಸಿ ಅದನ್ನ ಬಿಲ್ ಎತ್ಕೊಂಡು ಹೋಗ್ಬಿಟ್ರು. ಈತಗ ಮೊನ್ನೆ ವೋಟಿಂಗ್ ಕೇಳಕ್ಕೆ ಬಂದಾಗ ನಾವು ಅದನ್ನ ಸ್ವಲ್ಪ ಫಿಲ್ಟ್ರ್ ನೀರಿಂದ ವ್ಯವಸ್ಥೆ ಮಾಡಿರಿ. ಇಲ್ಲಿ ಹಳ್ಳಿ ವಾತಾವರಣದಾಗ ಏನಂದ್ರೆ ಬೋರ್ಗಳು ಅಲ್ಲೇದಲ್ಲೇ ಪೈಪ್ ಹೊಡೆದು ಲೀಕೇಜ್ ಆಗಿ ಹೊಲಸು ನೀರು ಬರ್ತಾವೆ, ಅವ್ನು ಕುಡಿದು ಭಾಳ ಸಮಸ್ಯೆ ಆಗುತ್ತೆ. ಅದನ್ನ ಮಾಡ್ರಿ ಅಂತ ಹೇಳಿದ್ವಿ ನಾವು ವೋಟಿಂಗ್ ಕೇಳಕ್ಕೆ ಬಂದಾಗ. ಅವ್ರ ಬಜೆಟ್ ಇಲ್ಲ, ಈಗ ನಾವು ಮಾಡೋಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಯಾವುದೋ ಒಂದು ನೀವು ಮಾಡ್ಬೋದು, ನೀವು ಮನಸ್ಸು ಮಾಡಿದ್ರೆ ಬೇರೆ ತೊಂಡು ಹಾಕ್ಯಾರ ಅದಕ್ಕೆ ಮಾಡ್ಬೋದು ಅಂತ ಹೇಳಿದ್ವಿ. ಅವರು ಅದನ್ನೇನು ಗಮನಕ್ಕೆ ಹಾಕ್ಯನಲ್ಲ, ಆ ಕೆಲಸ ಆಗಿಲ್ಲ. ಆಮೇಲೆ ಬೇರೆ ಕೆಲಸ ಏನೂ ಆಗಿಲ್ಲ ಬಿಡ್ರಿ ನಮ್ಗೆ. ಅಲ್ಲ, ಈ ಫೀಲ್ಡ್ನಾಗ ಮತ್ತೀಗ ಶಾಸಕರೇನು ಚುನಾವಣೆ ಸಂದರ್ಭದಲ್ಲಿ ಏನು ನಿಮ್ಮ ಭರವಸೆ ಕೊಟ್ಟಿದ್ರಲ್ಲ, ನೀವು ಕೇಳಿರ್ತೀರ ಅವ್ರಿಗೆ ಚುನಾವಣೆಗೆ ಬಂದಾಗ, ಇಲ್ಲಿ ಮತ ಕೇಳಕ್ಕೆ ಬಂದಾಗ ಕೇಳಿರ್ತಾರೆ ನಮ್ಮ ಊರಾಗ ಅದಿಲ್ಲ ಇದಿಲ್ಲ ಅಂತ. ಏನಂತ ಕೇಳಿದ್ರೆ ಅವ್ರಿಗೆ ಏನು ಮಾಡ್ಯಾರ? ಓಟ್ ಆಕ್ಷನ್ ಹೋದ್ರ ಸರ್, ಒಳ್ಳೆ ನೋಡಿಲ್ಲ ಅವ್ರು. ಒಟ್ಟು ಬಂದೇ ಇಲ್ಲ, ಗೆದ್ದಾಗ್ಲಿ ಬಂದಿಲ್ಲ. ಊಟ ಕೆಲಸ ಅಭಿವೃದ್ಧಿ ಕೆಲಸ ನೋಡಿಲ್ಲ. ಇಲ್ಲಿ 7 ಕೆರೆಗೆ ನೀರನ್ನು ಬಿಟ್ಟಿಲ್ಲ ಈ ಸಲ. ಫಸ್ಟ್ನೇ ಸಲ ಸಗಡಿ ಸಾವಿರ ಗೆದ್ದು ಬಂದಾಗ ಕೆಲಸ ಚಲೋ ಮಾಡಿದ್ರು. ಅಭಿವೃದ್ಧಿ ಕೆಲಸ ಊರಾಗ ಬಂದಿದ್ರು, 2-3 ತಿಂಗಳಿಗೆ ಊರಾಗ ಬರ್ತಾರೆ, ಅಡ್ಡಿರ್ತಿದ್ರು. ಈಗ ಈ ಪಿಡ್ನಾಗ ಒಟ್ಟು ಒಳ್ಳೆ ಕಾಲ ಇಟ್ಟಿಲ್ಲ, ಏನು ಅಭಿವೃದ್ಧಿ ಕೆಲಸನ ನೋಡಿಲ್ಲ, ಯಾರು ಏನು ಕೇರ ಮಾಡಿಲ್ಲ. ಇಲ್ಲಿ ಈಗ ಪ್ರಮುಖವಾಗಿ ನಿಮ್ಮ ಊರಾಗ ಬೋರ್ ಮತ್ತೆ ಇಲ್ಲ? ಬೋರ್ ಇಲ್ರಿ, ಮತ್ತೆ ಕುಡಿಯೋ ನೀರಿಂದ ಭಾಳ ಸಮಸ್ಯೆ. ನೀರಿಂದ ಸಮಸ್ಯೆ ಭಾಳ ಸಮಸ್ಯೆ. ಒಂದು 2 ತಿಂಗಳ ಟ್ಯಾಂಕರ್ಲಿ ಹಾಕ್ಯಾರ ನೀರು. ಇವಾಗ ಅವ್ರು ಟ್ಯಾಂಕರ್ನವ್ರಿಗೆ ಗಾಡಿಯವ್ರಿಗೆ ಪಂಚಾಯತಿ ಅವ್ರು ಬಿಲ್ ಮಾಡ್ಲಾರ್ದಕ್ಕೆ ಬಂದ್ ಮಾಡಿದ್ದಾರೆ ಅದನ್ನ. ಇವಾಗ ಸುಮ್ಕೆ ಹೊಲ್ದಾಗ ಅಲ್ಲೇ ತಂದು ಕೊಡ್ತೀವಿ. ದೊಡ್ಡ ಅಭಾವ ಅಂದ್ರೆ ನಮ್ಮ ಊರಲ್ಲಿ ಅದ ಈ ಸಮಸ್ಯೆ. ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಐತ್ರಿ. ನೀವು ಇವ್ರ ಸಚಿವರ ಗಮನಕ್ಕೆ ತಂದ್ರಿಲ್ಲ, ನಿಮ್ಮ ಶಿವರಾಜ್ ತಂಗಡಿ ಅವ್ರ ಗಮನಕ್ಕೆ? ಎಲ್ಲ ಹೇಳಿವ್ರಿ ಸರ್, ಅವ್ರು ಏನು ಕಣ್ಣ ತೆಗಿವಳ್ರಿ. ನಿಮ್ಮ ಪಾರಾಪುರ ಗ್ರಾಮದಾಗ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಯಾರ? ಈ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಬಂದಾಗಲಿಂದ ಸರ ಯಾವ್ದು ಅಭಿವೃದ್ಧಿ ಆಗಿಲ್ಲ ಸರ್. ಯಾವುದೊಂದು ಕುಡಿಯೋ ನೀರಿಂದ ಆಗಿರ್ಬೋದು, ಯಾವುದೇ ಆಗಿರಲಿ, ಯಾವುದು ಅಭಿವೃದ್ಧಿನೇ ಆಗಿಲ್ಲ. ಇದು ಏನಾಯ್ತಲ್ಲ ಸರ್, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ ಇದೆಲ್ಲ ದಿವಾಳಿ ಎಬ್ಬಿಸಿ ಎಲ್ಲ ನಮಗೆ ಬೆಳಿತಕ್ಕಂಥ ದವಸ ಧಾನ್ಯಗಳಿಗೆ ಬೆಲೆ ಇಲ್ಲ. ಆಮೇಲೆ ನಾವೇನಾದರೂ ತಗೊಳ್ಬೇಕಂತಂದರೆ ಒಂದು ಒಳ್ಳೆಣ್ಣೆ ಇರಲಿ, ಒಂದು ನಾವು ತಿನ್ನುವಂಥ ಆಹಾರ ತಗೊಳ್ಳೋಕೆ ಹೋದರೆ ಭಯಂಕರ ದುಬಾರಿ. ಹಿಂಗಾಗಿ ಸರ್ಕಾರ ಬಂದಾಗಿಂದ ಯಾವುದೇ ಅಭಿವೃದ್ಧಿ
ಕಾರ್ಯಕ್ರಮಗಳು ಮೂರಾಗ ಏನೇನು ಮಾಡ್ಯಾರ ಅಭಿವೃದ್ಧಿ ಕೆಲಸ? ಯಾವುದು ಒಂದು ಕಾರ್ಯಕ್ರಮ ಯಾವುದೂ ಇಲ್ಲ ಸರ್, ಯಾವುದು ಅಭಿವೃದ್ಧಿನೇ ಆಗಿಲ್ಲ ಸರ್. ಈಗ ರೈತರಿಗೆ ಏನು ಕೆಲಸ ಇಲ್ಲ ಅಂತ ಇಲ್ಲಿ ಕುಂತೀರಿ ಹೆಂಗ ನೀವು? ಹೌದು ಸರ್, ಕೆಲಸನೇ ಏನಿಲ್ಲ ಸರ್. ಅಲ್ಲ, ಕೆರೆಗೆ ನೀರಿಲ್ಲ. ಯಾವುದು ಕೆರೆಗೆ ಅವಾಗ ಈಗ ಒಂದು ಫೀಲ್ಡಿಂದ ಬಿಟ್ಟಿದ್ರು ತಂಗಡಿ ಸರ್, ಮತ್ತು ಅವಾಗಿಂದ ಈಗ ಈ ಫೀಲ್ಡಲ್ಲಿ ಮಾತ್ರ ಯಾವುದೇ ಅಭಿವೃದ್ಧಿ ಇಲ್ಲ. ಒಂದು ನೀರಿಲ್ಲ, ಈಗ ಕುಡಿಲಿಕ್ಕೆ ಒಂದು ಬೋರ್ವೆಲ್ ವ್ಯವಸ್ಥೆ ಕೂಡ ಇಲ್ಲ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಗೌರಿಪುರ ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲಿನ ಶಾಸಕರು ಮತ್ತು ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಕೆಲವೊಂದು ಯೋಜನೆಗಳು ಮಾಡಿದಾರೆ ಸರ್, ಗ್ಯಾರಂಟಿ ಯೋಜನೆ ಎಲ್ಲ ಮಾಡ್ಯಾರ. ನಮ್ಗೆ ಮೇನ್ ಅಂದ್ರೆ ಇದು ಕೆರೆಗೆ ನೀರು ಬಿಡೋಂಥ ಅಭಿವೃದ್ಧಿ ಯೋಜನೆ ಅಂತ ಭಾಳ ಹೇಳಿದ್ದು ಸರ್. ಒಂದ್ಸಲ ದ್ಯಾಮಗುಡಿ ಹತ್ರ ಬಂದ್ರ ಆಯ್ಕೆ ಆದ್ಮೇಲೆ ಅಭಯಾಸ್ತ ಕಾರ್ಯಕ್ರಮ ಅಂತ ಅವಾಗ ಹೇಳಿದ್ರೆ ಕೆರೆ ನೀರು ತುಂಬಿಸಿ ಕಡಕೋಡಿ ತುಂಬಿಸ್ ಅಂತ ಹೇಳಿದ್ರೆ ಅವ್ರು ಅಭಯಾಸ್ತ ಕಾರ್ಯಕ್ರಮ ಮಾಡಿ 2 ವರ್ಷ ಹತ್ರದಿಂದ ಇದುವರೆಗೆ ಕೆರೆ ತುಂಬಿಸಿಡ್ರಿ ಸರ್. ಈಗ ಪ್ರಮುಖವಾಗಿ ನಿಮ್ಮ ಗ್ರಾಮದಾಗ ಏನು ದೊಡ್ಡ ಸಮಸ್ಯೆ ಇರೋದು ಯಾವ್ದ್ರಿ? ನೀರಿನ ಸಮಸ್ಯೆ ದೊಡ್ಡದ್ರಿ. ನೀರಿಂದ ಭಾಳ ತೊಂದರೆ ಐತ್ರಿ. ಎಲ್ಲ ಬೋರ್ಗಳು ಎಲ್ಲ ಮೋಟ್ರುಗಳು ಎತ್ತಿಟ್ಬಿಟ್ರಿ ಸರ್ ಎಲ್ಲ. ಈಗ ಒಟ್ಟು ಬೋರ್ಗಳು ಎಲ್ಲ ಇಲ್ಲ, ಏನಿಲ್ಲ. ಏನು ಕೆರೆ ನೀರಿಲ್ಲ. ಕೆರೆ ನೀರಿನ ಕಾರಣಕ್ಕರೆ 190% ಬೋರ್ ನಿಂತ್ಕೊಂಡವ್ರು ಆಲ್ರೆಡಿ. ಅಲ್ಲಿಂದ ಈಗ ಏನು ಮಾಡ್ಕತ್ತೀರಿ, ಕೆರೆ ಎಲ್ಲ ಹತ್ತಿ ಪ್ಲಾಟ್ ಇಟ್ಕೊಂತೀವಿ, ಅರ್ಧಕ್ಕರ್ಧ ಬೆಳೆ ಬಂದೈತ್ರಿ. ಈಗ ನೀರಿಲ್ದಕ್ಕೆ ಏನಾಯ್ತು, ಕೆರೆ ನೀರಿಲ್ಲದ ಕಾರಣಕ್ಕೆ ಅಂತರ್ಜಲ ಕಮ್ಮಿ ಆಗಿ ಫುಲ್ ಏನು ಇದಿಲ್ಲ, ನೀರೇನಿಲ್ಲ, ಒಟ್ಟ ನೀರೇ ಇಲ್ಲ. ಕೆರೆ ನೀರಿಲ್ರಿ, ಮೇನ್ ಬೋರ್ ನೀರು ಇಮಿಡಿಯೇಟ್ಲಿ ಹಾಕೋದು, ಅಂತರ್ಜಲ ಹೆಚ್ಚಾಗುತ್ತೆ ಇಲ್ಲಿ. ಮತ್ತೆ ರಸ್ತೆಗಳೆಲ್ಲ ಮಾಡ್ಸ್ಯಾರ ನಿಮ್ಮ ನಮ್ಮ ರೈತರು ಏನಪ್ಪ ಅಂದ್ರೆ ರಸ್ತೆ ಇರ್ಲಿಕ್ಕಿರಲ್ಲ, ಮೇನ್ ನೀರು ಬೇಕು ನಮ್ಗೆ. ರಸ್ತೆ ಹೆಂಗಿರ್ಲಿ, ಮೇನ್ ನೀರು ಬೇಕು ನಮ್ಗೆ. ನೀರು ಕೆರೆ ತುಂಬೇಕು ನಮ್ಗೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಹುಲಿಯಾಯ್ದರ್ ಗ್ರಾಮದಲ್ಲಿ ನಾವು ಇರುವಂಥದ್ದು. ಕೆಲಸನೇ ಆಗಿಲ್ಲ. ಒಂದು 2 CC ರೋಡ್ ಮಾಡ್ಸ್ಯಾರ, ಒಂದು ರೋಡ್ ಹಾಕ್ಯಾರ ನೋಡ್ರಿ ನಮ್ಮೂರಿಗೆ. ಈಗ ಪ್ರಮುಖವಾಗಿ ಆಸ್ಪತ್ರೆ ಇರ್ಬೋದು, ಕಾಲೇಜ್ ಇರ್ಬೋದು, ಇದೇ ನಮ್ಮ ಪ್ರಮುಖ ಬೇಡಿಕೆ. ಅವ್ರ ಪ್ರಥಮ ಬಾರಿಗೆ ಇಲ್ಲಿ MLA ಆದಾಗ್ಲಿದ್ದಾನು ಈ ಬೇಡಿಕೆ ಐತಿ. ಬಸವರಾಜ್ ದಡೇಸ್ಕೂರ ಅವ್ರು ಆದಾಗ ಕೂಡ ನಾನು ಅಪ್ರೂವಲ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರು ಕೂಡ ಇದುವರೆಗೆ ಕೆಲಸ ಮಾಡಿಲ್ಲ. ಇದಿಷ್ಟು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಇಲ್ಲಿನ ಶಾಸಕರು ಮತ್ತು ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಕೂಡ ಇಲ್ಲಿನ ಜನರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುವಂಥದ್ದು. ಅದರಲ್ಲೂ ಬಹುಮುಖ್ಯವಾಗಿ ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಕೃಷಿಗೆ ಬೇಕಾದಂಥ ನೀರಾವರಿ ಯೋಜನೆಗಳು ಆಗಬೇಕನ್ನೋದು ಇಲ್ಲಿನ ಜನರ ಒತ್ತಾಯ ಆಗಿರುವಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.